ಸ್ನೇಹಿತರೆ, ಬೃಹದೇಶ್ವರ ದೇವಸ್ಥಾನದ ಮತ್ತೊಂದು ಕತೆ ಏನು ಅಂದರೆ, ಈ ದೇವಸ್ಥಾನದ ಬಿಂಬ ಭೂಸ್ಪರ್ಶ ಮಾಡಲ್ಲ ಅನ್ನೋದು. ಸ್ನೇಹಿತರೆ, ಅದು ಈ ಜನರ ಪ್ರಕಾರ ಭೂಸ್ಪರ್ಶ ಮಾಡಲ್ಲ ಅನ್ನೋದು ಸತ್ಯ ಇರಬಹುದು, ಆದರೆ ರಿಸರ್ಚ್ ಪ್ರಕಾರ ಅಥವಾ ಸೈನ್ಸ್ ಪ್ರಕಾರ ಹೋದರೆ ಸ್ನೇಹಿತರೆ, ಈ ದೇವಸ್ಥಾನದ ವಿಸ್ತೀರ್ಣ ಏನಿದೆ ಅದು ತುಂಬ ಜಾಸ್ತಿ ಇರೋದರಿಂದ ಮತ್ತು ಎತ್ತರ ಕೂಡ ಜಾಸ್ತಿ ಇರೋದರಿಂದ ಅದರ ಸೂರ್ಯನ ನೆರಳು ಬಿದ್ದಾಗ ಪ್ರತಿಬಿಂಬ ಏನಾಗುತ್ತೆ ಮತ್ತೊಂದು ದೇವಸ್ಥಾನದ ಅಕ್ಕಪಕ್ಕಗಳ ಸಣ್ಣ ಪುಟ್ಟ ಗುಡಿಯಗಳ ಮೇಲೆ ಬೀಳೋದ್ರಿಂದ ಆ ನೆರಳು ಭೂಮಿಗೆ ಸ್ಪರ್ಶ ಮಾಡಲ್ಲ ಅನ್ನೋದು ಒಂದು. ಅದಾದ ನಂತರ ಅದಕ್ಕೆ ಇನ್ನೊಂದು ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಕತೆ ಇದೆ ಸ್ನೇಹಿತರೆ. ಈ ದೇವಸ್ಥಾನನ ನಿರ್ಮಾಣ ಮಾಡ್ತಾ ಇದ್ದಂಥ ರಾಜ ಯಾರಿರ್ತಾರೆ, ರಾಜ ಚೋಳರು, ಅವರು ಈ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಅಂತ ಒಪ್ಕೊಂಡಿದಂಥ ಇಂಜಿನಿಯರ್ನ ಕೇಳ್ತಾರೆ, ಮಳೆ ಚಳಿ ಗಾಳಿಗೆ ಈ ದೇವಸ್ಥಾನ ಏನೂ ಆಗಲ್ಲ ತಾನೆ ಅಂತ. ಆಗ ಆ ಇಂಜಿನಿಯರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೆರಳು ಕೂಡ ಭೂಮಿ ಮೇಲೆ ಬೀಳಲ್ಲ ಈ ದೇವಸ್ಥಾನದ್ದು ಅಂತ. ಸ್ನೇಹಿತರೆ, ಅವ್ರ ಇಂಡಿಕೇಶನ್ ಏನಿರುತ್ತೆ ಅಂದರೆ ಅಷ್ಟು ಬೇಗ ಹಾಳಾಗಲ್ಲ ಅಥವಾ ಭೂಮಿಗೆ ಸ್ಪರ್ಶ ಆಗಲ್ಲ ಅನ್ನೋದು. ಅದು ಜನರಿಗೆ ಹೋಗಿ ಬಿಂಬ ಕೂಡ ಬೀಳಲ್ಲ ಅನ್ನೋ ಒಂದು ತಪ್ಪು ಮಾಹಿತಿ ಹೋಗ್ಬಿಡುತ್ತೆ. ಆದರೆ ಬಿಂಬ ಬೀಳುತ್ತೆ, ಬಟ್ ದೇವಸ್ಥಾನ ಇನ್ನೂ ಹಾಳಾಗಿಲ್ಲ. ಅದೆಷ್ಟೋ ಪ್ರವಾಹಗಳನ್ನ ನೋಡಿದೆ, ಅದೆಷ್ಟೋ ಸುನಾಮಿಗಳನ್ನ ನೋಡಿದೆ, ಅದೆಷ್ಟೋ ಚಳಿ ಮಳೆ ಗಾಳಿಗಳನ್ನ ನೋಡಿದೆ. ದೇವಸ್ಥಾನ ಒಂದು ಸಿಂಗಲ್ ಮಿಲಿಮೀಟರ್ ಕೂಡ ಅಳ್ಳಾಡ್ದೇನೆ ಸದೃಢವಾಗಿ ಇನ್ನೂ ನಿಂತಿದೆ. ವಾವ್.